ಒಂದು ಗುರು ಗೀತೆಯನ್ನು ಹಾಡಬೇಕೆಂದು ಶ್ರೀ ವಿ.ಜೆ. ಗಾಯತ್ರಿಯವರು ಅಪೇಕ್ಷೆ ಪಟ್ಟಿದ್ದಾರೆ. ದ ರಾ ಬೇಂದ್ರೆ ರಚನೆಯ ಈ ಗುರು ಗೀತೆಯನ್ನು ನಾನು ಹಾಡ್ತಾ ಇದ್ದೇನೆ. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀ ಚರಣ ಕಿಳಿಯುತ್ತಿರುವೆ. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಆ ಪಾದ ಪದ್ಮಯದೆಗಾಚಿ ಹಿಡಿದು ನಡು ನೆತ್ತಿಗೆತ್ತಿ ಕೊಂಬೆ, ಉಸಿರಿಂದಲದನು ಬಲಗೊಂಬೆ ನನ್ನ ಕಣ್ಕೊಂಬೆ ಗುತ್ತಿ ಕೊಂಬೆ. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಕಣ್ಣಿಂದ ನಿನ್ನ ನನ್ನ ಕಣ್ಣ ಸೇರಿ ಎದೆಯೊಡನ ಬೆಳಕನೆತ್ತಿ ತಿರುಮೂರ್ತಿ ಮಾಡು ನನ್ನನ್ನು ನಿನ್ನ ಜಿನ್ಮೋದ ಬೋಧ ಬಿತ್ತಿ. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಭವಕ್ಕೆ ನನ್ನ ಮುಂದೆತ್ತಿ ಒತ್ತಿ ತಂದಂತ ತಂದೆ ನೀನು. ಭಾವಕ್ಕೆ ಇಳಿದು ಸದ್ಭಾವ ಬರಿಸಿ ಬರುವಂತೆ ಮಾಡು ನಾನು. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಆಂತರ್ಯದೊಂದು ಚೈತನ್ಯ ನಿನ್ನ ಕೈಂಕರ್ಯ ಕರ್ತೃವಾಗಿ, ಕ್ಷೇತ್ರಜ್ಞ ಬರಲಿ ಚೈತೇಶನಾಗಿ ಮಧುಶೋಧ ಮೋದಮಾಗಿ. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಹೇ ಭವನಿ ಶಿವನಿ ಜವನವರ ಜವಗೆ ಶವವಾಗದಂತೆ ಮಾಡು. ಆ ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲ್ಲಿ ನೆರೆದು ತೆರೆದು ನೋಡು. ಶ್ರೀ ಗುರುವೇ ಅರುವೇ, ಶ್ರೀ ಗುರುವೇ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀ ಚರಣ ಕಿಳಿಯುತ್ತಿರುವೆ. ಧನ್ಯವಾದಗಳು. ಎಲ್ಲ ಹಿರಿಯರೇ, ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನ ಗುರುತಿಸಿಕೊಳ್ಳುವಂತ ಅನೇಕರು ನಮ್ಮ ಎದುರಿಗಿದ್ದಾರೆ. ನಿಮಗೆಲ್ಲರಿಗೂ ಗೌರವಿಸ್ತಾ ಇವತ್ತಿನ ಅತ್ಯಂತ ಪ್ರಮುಖ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕಾಗಿ ಗಾಯತ್ರಿ ಬಳಗದವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ನನಗೆ ಅವರು ಗಾಯತ್ರಿ ಬಳಗದ ಮುಖ್ಯಸ್ಥರು ನನಗೆ ಕೊಟ್ಟಂತ ಜವಾಬ್ದಾರಿ ಅಂತಂದ್ರೆ ಸಂತೋಷ್ ಭಾಗವತರನ್ನ ನೀವು ಸಂತೋಷ್ ಹೆಬ್ಬಾರರನ್ನ, ಸಂತೋಷ್ ಭಾಗವತ ನಾನು ಹುಡುಗ ವಿದ್ಯಾರ್ಥಿ ಅವನೇ ಸ್ವಲ್ಪ ಅಂತ, ಸಂತೋಷ್ ಹೆಬ್ಬಾರರನ್ನ ಪರಿಚಯಿಸಬೇಕು ಅಂತ. ಒಂದು ಕವಿತೆಯ ಸಾಲಿದೆ, ನಾಳೆ ಪ್ರಳಯವಾಗುತ್ತದೆ ಎಂದು ತಿಳಿದರೂ ಇವತ್ತು ಗಿಡವನ್ನ ನೆಡುವಂತ. ಗಾಯತ್ರಿ ಬಳಗದವರು ಪ್ರಳಯ ಆಗ್ತದೆ ಅನ್ನೋ ಗೊತ್ತಿಲ್ಲ, ಸುತ್ತೆಲ್ಲ ಏನೆಲ್ಲ ನಡೆಯುತ್ತಿರುವಾಗ ಇಲ್ಲಿ ಶಾಂತವಾಗಿ ಎಲ್ಲ ಹಿರಿಯರನ್ನ ಕೂಡಿಸಿ ಅನೇಕ ಕಾರ್ಯಕ್ರಮವನ್ನು ನಡೆಯೋದ್ರ ಮೂಲಕ ನಿರಂತರವಾಗಿ ಗಿಡ ನೆಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದ. ನಿವೃತ್ತಿಯ ನಂತರ ಮನೆ ಮಕ್ಕಳು FD ಡಬಲ್ ಆಯ್ತು, ತ್ರಿಬಲ್ ಆಯ್ತು, ಹೀಗೆಲ್ಲ ಯೋಚನೆ ಮಾಡ್ತಿರುವಾಗ ಇಲ್ಲೆಲ್ಲ ಹಿರಿಯರು ಬೇರೆ ತರದೊಂದು ಯೋಚನೆ ಮಾಡ್ತಿರೋದಕ್ಕಾಗಿ ನಾನು ಈ ಮಾತನ್ನು ಹೇಳಬೇಕಾಯ್ತು. ಈಗ ನನ್ನ ಕೆಲಸ ನಮ್ಮ ಸಾಧಕರು ಮತ್ತೆ ಒಂದು ಮಾದರಿಯನ್ನ ನಮ್ಮ ಯುವಕರಿಗೆ ಕೊಟ್ಟಿರುವಂತಹ ಸಂತೋಷ್ ಹೆಬ್ಬಾರ್ ಅವರಿಗೆ ನಾನು ಪರಿಚಯ ಮಾಡಬೇಕು. ಒಂದು ಮಾತಿದೆ, ಒಂದು ಕವಿತೆಯೂ ಕೂಡ ಹೌದದು, ಎಲ್ಲರ ಹೆಜ್ಜೆ ಗಮನಿಸಿಕೋ, ಎಲ್ಲರ ಹೆಜ್ಜೆ ಗಮನಿಸಿಕೋ, ಆದರೆ ನಿನ್ನದೇ ದಾರಿ ರೂಪಿಸಿಕೋ ಅಂತ. ಎಲ್ಲರ ಹೆಜ್ಜೆಯನ್ನು ಗಮನಿಸಬೇಕು, ಆದರೆ ಆ ಹೆಜ್ಜೆಯಲ್ಲಿ ನಾವು ನಡೆದರೆ ಅದು ಚೆನ್ನಾಗಿರೋದಿಲ್ಲ. ನಿನ್ನದೇ ದಾರಿಯನ್ನು ಗುರುತಿಸಿಕೋ ಅಂತ. ಎಲ್ಲರ ಹಾಡು ಕೇಳಿಸಿಕೋ, ಎಲ್ಲರ ಹಾಡು ಕೇಳಿಸಿಕೋ, ಆದರೆ ನಿನ್ನದೇ ಹಾಡು ಹಾಡಿಕೋ ಅಂತ. ಅಂಥದ್ದೊಂದು ನಿನ್ನದೇ ಹಾಡು, ಅಂದರೆ ನನ್ನದೇ ಹಾಡನ್ನ, ನನ್ನದೇ ಹೆಜ್ಜೆಯನ್ನ ದಾಖಲಿಸ್ತಾ ಇರುವವರು ಸಂತೋಷ್ ಹೆಬ್ಬಾರ್ ಅನ್ನೋದು ಒಂದು ಸಣ್ಣ ಕಿರು ಪರಿಚಯದಲ್ಲಿ ಇಷ್ಟು ಸಾಕು ಅಂತ ಅನಿಸ್ತದೆ. ಅಂದ್ರೆ ಅವರು ತಮ್ಮದೇ ಆದಂಥ ದಾರಿಯನ್ನ, ತಮ್ಮದೇ ಆದಂಥ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಮಾದರಿಯನ್ನು ಹುಡುಕುವ ಕೆಲಸ ಆಗ್ಬೇಕು. ನಾವು ಮಾದರಿಯನ್ನು ಹುಡುಕೋದು. ಈಗ
ಜಗತ್ತಿಗೆ ಮತ್ತು ನಮ್ಮ ಯುವಕರಿಗೆ ಮತ್ತು ನಮ್ಮ ಸಮಾಜಕ್ಕೆ ಮಾದರಿಯನ್ನು ಕೊಡಬೇಕಾಗಿದೆ. ಎಲ್ಲರೂ ಮಾದರಿ ಆಗೋದಿಲ್ಲ ಅಂತ ನೋಡಿ. ಜಲಾಲುದ್ದೀನ್ ರೂಮಿ ಅಂತ ಒಬ್ಬ ಕವಿ ಮತ್ತೆ ಅವರು ದಾರ್ಶನಿಕ ಕೂಡ 13ನೇ ಶತಮಾನದಲ್ಲಿ ಇರ್ತಾರೆ. ಎಲ್ಲರೂ ತೀರ್ಥಯಾತ್ರೆಗೆ ಹೋಗುವಾಗ ಅಂದ್ರೆ ಮಕ್ಕಾಕೋ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗುವಾಗ ಇವರು ಮಾತ್ರ ಎಲ್ಲೂ ಹೋಗೋದಿಲ್ಲ. ಎಲ್ಲರೂ ನಗ್ತಾರಂತೆ ಜಲಾಲುದ್ದೀನ್ ರೂಮಿಯನ್ನ ನೋಡಿ. ಅಲ್ಲ, ನಾವೆಲ್ಲ ದೇವರನ್ನ ಹುಡುಕ್ತಾ ಹೋಗ್ತಾ ಇದ್ದೀವಿ, ದೇವರ ಯಾತ್ರೆಗೆ ಹೋಗ್ತಾ ಇದ್ದೀವಿ, ನೀನೇನಿದು ಹುಚ್ಚಂತರ ಇಲ್ಲೇ ಇದ್ದು ಕವಿತೆ ಬರೀತಾ ಇಲ್ಲೇ ಇದೆಯಲ್ಲ. ಸಂತೋಷ್ ಹೆಬ್ಬಾರ್ ನೋಡಿದ ಹಾಗೆ ಅನ್ಸೋದು, ಇಲ್ಲೇ ಇದ್ದು ಏನೇನು ಮಾಡ್ತಿದ್ದೀರಲ್ಲ. ಅವಾಗ ಜಲಾಲುದ್ದೀನ್ ರೂಮಿ ಹೇಳ್ತಾರೆ, ಏನು ಹೇಳೋದಿಲ್ಲ, ಫಸ್ಟ್ ಏನು ಹೇಳೋದಿಲ್ಲ, ಅವರೆಲ್ಲ ತಾವು ಯಾತ್ರೆ ಹೋಗ್ತಾ ಇದ್ದೀವಿ, ದೇವರನ್ನ ಹುಡುಕ್ತಾ ಅಂತ. ಜಲಾಲುದ್ದೀನ್ ರೂಮಿ 30 ತಾಸುಗಳ ಕಾಲ ತನ್ನನ್ನೇ ತಾನು ಸುತ್ತಾಕ್ತಾರಂತೆ, ಗರ 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 ಸುತ್ತಾಕ್ತಾರಂತೆ, ತಿರುವಿ 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 ಬಿಡ್ತಾರೆ. 30 ತಾಸು ಅಂತಾರೆ, ನನಗೆ ಗೊತ್ತಿಲ್ಲ ಸತ್ಯ, ನಾನು ಓದಿದ ಕಥೆ ಅದು. ಅವರು ತಿರುವುದನ್ನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರಂತೆ. ಕೆಲವರು ಹುಚ್ಚಿಡಿದ ದೇವರಿಗೆ ಅಲ್ಲವರಿಗೆ ಅಂತ ಏನೇನೋ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾರ, ಬಿದ್ದು ಬಿಡ್ತಾರೆ. ಬಿದ್ದ ನಂತರ ಹೇಳ್ತಾರಂತೆ, ನೀವು ದೇವರನ್ನ ಹುಡುಕುತ್ತಾ ಯಾತ್ರೆಗೆ ಹೊರಟಿರಿ, ನಾನು ನನ್ನ ದೇವರನ್ನು ಇಲ್ಲಿಯೇ ಕಂಡುಕೊಂಡೆ. ಅದು ಕಥೆ ಏನಾದರೂ ಇರಲಿ, ದೇವರನ್ನ ಕಂಡುಕೊಡೋದಕ್ಕೆ ಎಲ್ಲೆಲ್ಲೋ ಹೋಗ್ಬೇಕಾಗಿಲ್ಲ, ಗೆಲುವನ್ನ ಹುಡುಕುತ್ತಾ ಎಲ್ಲೆಲ್ಲೋ ಹೋಗ್ಬೇಕಾಗಿಲ್ಲ, ಇದ್ದಲ್ಲೇ ಗೆಲುವನ್ನ, ಇದ್ದಲ್ಲೇ ಯಶಸ್ಸನ್ನ ಕಂಡುಕೊಳ್ಳಬಹುದು ಅನ್ನೋದಕ್ಕೆ ಈ ಕಥೆ ನನಗೆ ದೃಷ್ಟಾಂತವಾಗಿ ಕಾಣಿತು. ಅಂಥದ್ದೊಂದು ದೃಷ್ಟಾಂತಕ್ಕೆ ಸರಿಯಾಗಿ ಮ್ಯಾಚ್ ಆಗ್ತಾ ಇರೋದು ನನಗೆ ಸಂತೋಷ್ ಅವರು ಅನಿಸ್ತು ನನಗೆ. ಸೊ ಹಾಗಾಗಿ ಇವರು ನನಗೆ ಬಹಳ ಮುಖ್ಯ ಇವತ್ತಿನ ನಮ್ಮ ಯುವಕರೇ. ನಾನೊಬ್ಬ ಲೆಕ್ಚರ್ ಆಗಿ ನನಗನಿಸೋದು, ಇಂಥ ಯುವಕರನ್ನು ನಮ್ಮ ಮಕ್ಕಳಿಗೆ ನಾವು ಮಾಡೆಲ್ ಆಗಿ ತೋರಿಸ್ಬೇಕು ಅಂತ ಅನಿಸ್ತು. ನಾನೊಂದು ಯೋಚನೆ ಮಾಡ್ತಿದ್ದೆ, ನಂದೊಂದು ಕಾಲೇಜಿಗೆ ಇವರನ್ನ ಕರ್ಕೊಂಡು ಹೋಗಬೇಕು ಮಕ್ಕಳ ಮುಂದೆ ಅಂತ ಯೋಚನೆ ಇದೆ. ಯಾವಾಗ ಕಾಲ ಕೂಡಿ ಬರುತ್ತಾ ಗೊತ್ತಿಲ್ಲ. ಹೀಗೆ ತನ್ನದೇ ಹೆಜ್ಜೆಯನ್ನ, ತನ್ನ ಹೆಜ್ಜೆಗೆ ತನ್ನದೇ ಗೆಜ್ಜೆಯನ್ನ, ತನ್ನದೇ ದಾರಿಯನ್ನ, ತನ್ನದೇ ಹಾಡನ್ನ ಹಾಡ್ಕೊಳ್ತಾ ಹೋಗ್ತಿರುವಂತ ಸಂತೋಷ್ ಹೆಬ್ಬಾರ್, ಶಾರದಾ ಮತ್ತು ಸುರೇಶ್ ಹೆಬ್ಬಾರ್ ಅವರ ಪುತ್ರ. ಮೂಲತಃ ಹೊನ್ನಾವರ ತಾಲೂಕಿನ ನವಿಲುಗುಣ ಗ್ರಾಮದವರು. ಕಡತೋಕದ ಜನತಾ ವಿದ್ಯಾಲಯದಲ್ಲಿ ಅಂದ್ರೆ ಡಾಕ್ಟರ್ ದಿನಕರ್ ದೇಸಾಯಿ ಅವರ ವಿದ್ಯಾಲಯದಲ್ಲಿ ಕಲಿತಂತ ಹುಡುಗ ಇವನು. ಅಲ್ಲಿ ಹೈಸ್ಕೂಲ್ ಅನ್ನ ಮುಗಿಸ್ತಾರೆ. ಡಿಪ್ಲೊಮಾ ತರಬೇತಿಯನ್ನ RN ಶೆಟ್ಟಿ ಕಾಲೇಜಿಗೆ ಸೇರ್ಕೊಂಡು, ಶಿಷ್ಯ RN ಶೆಟ್ಟಿ ಕಾಲೇಜಲ್ಲಿ ಸೇರ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ ಅವರು ಎಲೆಕ್ಟ್ರಾನಿಕ್ ವಸ್ತುಗಳ ಉಪಯೋಗ, ರಿಪೇರಿ ಇತ್ಯಾದಿಗಳ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದ್ದು ಅದರಲ್ಲಿ ಹೆಚ್ಚೆಚ್ಚು ಆಸಕ್ತಿ ಇದ್ದವರಾಗಿದ್ರು. ಡಿಪ್ಲೊಮಾ ಪದವಿಯನ್ನ ಮುಗಿಸ್ಕೊಳ್ತಾರೆ. ಹಾಗೆ ನೋಡಿದ್ರೆ ಡಿಪ್ಲೊಮಾ ಪದವಿಯನ್ನು ಮುಗಿಸ್ಕೊಂಡವ್ರು ಬಹಳ ಜನ ಇದ್ದಾರೆ. ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ಒಂದು 4 ಜನ ಡಿಪ್ಲೊಮಾ ಮುಗಿಸ್ಕೊಂಡ್ರು ಸಿಗ್ತಾರೆ. ಅದು ಏನು ವಿಶೇಷ ಅಲ್ಲ ನಮಗೆ ಡಿಪ್ಲೊಮಾ ಹುದ್ದೆಯನ್ನು ಮುಗಿಸ್ಕೊಂಡಿದ್ದು. ಆದರೆ ಕೇವಲ 20ನೇ ವಯಸ್ಸಿಗೆ ಇಂಡಸ್ಟ್ರಿಯಲ್ ಸರ್ವಿಸ್ ಬಿಸ್ನೆಸ್ ಅನ್ನು ಆರಂಭಿಸುವುದು ನಮಗೆ ಮುಖ್ಯ ಆಗ್ತದೆ. 20ನೇ ವಯಸ್ಸಲ್ಲಿ ಅಂಥದ್ದೊಂದು ಹೆಜ್ಜೆ ನೀಡೋದಕ್ಕೆ, ಗಟ್ಟಿ ಹೆಜ್ಜೆ ನೀಡೋದಕ್ಕೆ ಅವರು ಪ್ರಯತ್ನಿಸ್ತಾರೆ. ಬಹಳ ಮುಖ್ಯವಾಗಿ ಅಂತಂದ್ರೆ ತನ್ನ ಓದಿನ ಖರ್ಚನ್ನ ತಾವೇ ಭರಿಸ್ಕೊಳ್ತಾರೆ. ಎಲ್ಲ ಪಾಕೆಟ್ ಮನಿ ತಂದೆ ತಾಯಿ ಕೇಳಿದ್ರೆ ಇವರು ತಮ್ಮ ಖರ್ಚನ್ನ ತಾವೇ ಮಾಡ್ಕೊಳ್ತಾರೆ. ಹಾಗಾಗಿ ನಮ್ಮ ಯುವಕರಿಗೆ ಇವರು ಮಾದರಿ ಆಗ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಕುಟುಂಬದವರು ಇವರೆಲ್ಲ ಕಾರ್ಯಗಳಿಗೆ ಸಹಕಾರ ನೀಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ತದನಂತರದಲ್ಲಿ ಇವರು BMS ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ವಿಷಯದ ಕುರಿತು ಇಂಜಿನಿಯರಿಂಗ್ ಪದವಿಯನ್ನು ಪಡೆದು 1 ವರ್ಷ ಕೃಷಿ ಕೆಲಸದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಇವತ್ತಿನ ಯುವಕರು SLC PUC ಮುಗಿದ ನಂತರ ಒಂದು ಹೆಗಲಿಗೆ ಬ್ಯಾಗ್ ಹಾಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ನಂತರ ಸೋತು ಮತ್ತೆ ಬರ್ತಾರೆ. ಕೆಲವರು ಅಲ್ಲೇ ಏನೇನೋ ಹೆಸರಿಲ್ಲದೆ ಹೋಗ್ಬಿಡ್ತಾರೆ. ಅಂಥದ್ದೊಂದು ಸಂದರ್ಭದಲ್ಲಿ ತಾವು ಒಂದು ಪದವಿಯನ್ನು ಮುಗಿಸಿಯೂ ಕೂಡ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನೋದು ನನಗೆ ಇಲ್ಲಿ ಬಹಳ ವಿಶೇಷ ಅನಿಸ್ತು ನನಗೆ. ನಂತರ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ತಾವೇ ಸ್ವತಃ ತಾವು ಬಳಕೆ ಮಾಡ್ತಾರೆ. ಅದರ ಉಪಯೋಗ ಜನರಿಗೂ ಆಗಬೇಕು ಅಂತ ಮನದಟ್ಟಾದ ನಂತರ 2018ರಲ್ಲಿ ಮಹಾಬಲೇಶ್ವರ್ ಅನಂತ್ ಭಟ್ ಅಂದ್ರೆ ಇವರ ಮಾವ ಅವರ ಸಹಕಾರದಿಂದ, ಅವರ ಮಾರ್ಗದರ್ಶನದೊಂದಿಗೆ EV ಸ್ಕೂಟರ್ ಬಿಸ್ನೆಸ್ ಅನ್ನ ಉತ್ತರ ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲಿಗೆ ಆರಂಭಿಸ್ತಾರೆ. ಈ ನಡುವೆ ಒಂದು ಸಣ್ಣ ನಾನು ಉಲ್ಲೇಖ ಮಾಡಬೇಕು. ನಾನು ಅವರ ಕಸ್ಟಮರ್. ನಾನೊಂದು 5-6 ವರ್ಷ ಹಿಂದೆ ಹೋದಾಗ ನಾನೇನು ತಿಳ್ಕೊಂಡ್ಬಿಟ್ಟಿದ್ದೆ, ಇವರು ವರ್ಕರ್ ಅಂತ ತಿಳ್ಕೊಂಡಿದ್ದೆ. ತಪ್ಪು ತಿಳ್ಕೊಬಾರ್ದು. ನೀವು ವರ್ಕರ್ ಅಂತ ತಿಳ್ಕೊಂಡಿದ್ದೆ. ಬೇರೆ ಯಾರೋ ಓನರ್ ಇರ್ತಾರೆ, ಅವ್ರು ಇಲ್ಲಿಂದನೋ ಬರ್ತಾರೆ, ಒಂದು ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನನ್ನ ಜ್ಞಾನ ಅಷ್ಟೇ. ಕೊನೆ ಗೊತ್ತಾಯ್ತು ಇವರು ವರ್ಕರ್ ಅಲ್ಲ, ಇವರು ಅದರ ಮಾಲಕರು ಅಂತ ನನಗೆ ಗೊತ್ತಾಯ್ತು.
ಅದರ ನಂತರವೂ ಕೂಡ ನನಗೆ ಯಾವತ್ತೂ ಅವರು ಮಾಲಕರಾಗಿ ಕಾಣಲೇ ಇಲ್ಲ. ನಾನು ಯಾವಾಗ ಹೋದಾಗಲೂ ಕೂಡ ನಟ್ ಬಡ್ದು ಟೈಟ್ ಮಾಡ್ಕೊಂತ, ಗ್ರೀಸ್ ಎಲ್ಲ ಮೈ ಬಡ್ಕೊಡ್ತಾ ಕೆಲಸ ಮಾಡ್ತಾನೆ ಇರ್ತಾರೆ. ಇದು ನನಗೆ ಬಹಳ ಮುಖ್ಯ ಆಗಿರೋದು. ಅಂದ್ರೆ ಒಬ್ಬ ಮಾಲಕ ಸೇವಕನೂ ಆಗಿರಬೇಕಾಗ್ತದೆ, ಯಶಸ್ಸಿಗೆ ಇಂಥದ್ದೆಲ್ಲ ಬೇಕಾಗ್ತದೆ ಅನ್ನುವಂಥ ಮಹತ್ವದ ಸಂಗತಿಗಳನ್ನು ಅವರಲ್ಲಿ ಕಂಡೆ ನಾನು. ಇದು ನಮ್ಮ ಯುವಕರಿಗೆ ಒಂದು ಮಾದರಿಯಾಗಿ ಕೊಡಬೇಕಾದ ಅಗತ್ಯ ಇದೆ. ಹಾಗಾಗಿ ನನಗೆ ಗಾಯತ್ರಿ ಬಳಗದ ಮುಖ್ಯಸ್ಥರು ನನಗೆ ಒಂದ್ಸಲ ನನಗೊಂದು ಹೇಳಿದರು, ಸರ್ ಉಮೇಶ್ ನಾಯ್ಕರು, ನನಗೆ ಯಾರೂ ಗುರುತಿಸಲಾರದವರನ್ನು ನನಗೆ ಗುರುತಿಸಬೇಕು ಅಂತ. ನಾನು ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿ ಗುರುತಿಸ್ಲಿಕ್ಕೆ? ನಾನು ಎಲ್ಲೂ ಗುರುತಿಸ್ಲಿಕ್ಕೆ ಹೋದವನಲ್ಲ. ಪದೇ ಪದೇ ಅವರ ಶೋರೂಮಿಗೆ ಹೋದಾಗಲ್ಲ ಈ ಹುಡುಗ ಒಂದು ವಿಚಿತ್ರ ಇದ್ದಾನಲ್ಲ ಅಂತ ನನಗನ್ಸೋದು. ಈ ಹುಡುಗ ವಿಚಿತ್ರ ಇದ್ದಾನೆ, ಇವರು ನನ್ನ ಓನರ್ ಆಗಿ ಕಾಣ್ತಾ ಇಲ್ಲ, ಮಾಲಕನಾಗಿ ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ವಲ್ಲ. ಸೊ ಆ ಕಾರಣಕ್ಕಾಗಿ ಅವರನ್ನು ನಾನು ಗುರುತಿಸಿದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ. ಇವರ ಬಗ್ಗೆ 4-6 ಬಾರಿ ನಮ್ಮ ಕಾಲೇಜಿನ ಮಕ್ಕಳಿಗೆ ನಾನು ಪಾಠ ಮಾಡುವಾಗ ಉದಾಹರಣೆಯಾಗಿ ಕೊಟ್ಟಿದ್ದೆ. ನೋಡಿ ಅಲ್ಲಿ ಹೋಗಿ ಅಲ್ಲೊಂದು ಹುಡುಗ ಇದ್ದಾನೆ, ಗೊತ್ತಿಲ್ಲ, ನಾವು ಹುಡುಗರನ್ನು ತಿಳ್ಕೊಂಡಿದ್ದೆ, ಮದುವೆ ಆಗಿದ್ದು ನನಗೆ ಗೊತ್ತಿಲ್ಲ, ಇವತ್ತು ಗೊತ್ತಾಗಿದೆ ನನಗೆ ಮದುವೆ ಆಗಿದೆ. ನಾನು ಅಲ್ಲೊಂದು ಹುಡುಗ ಇದ್ದಾನೆ ನೋಡಿ, ಅವನು ಇಲ್ಲೇ ಕಲಿತು ಇಲ್ಲೇ ಇದ್ದು ಗೆಲ್ತಿದ್ದಾನೆ, ಗೆಲ್ತಾ ಇದ್ದಾನೆ, ಮಾದರಿಯ ದಾರಿಯನ್ನು ರೂಪಿಸ್ತಿದ್ದಾನೆ. ನಮಗೊಂದು ದಾರಿ ಆಗಬೇಕು. ನಾವು ಎಲ್ಲೆಲ್ಲೋ ಯಾರ್ಯಾವುದೋ ಕತೆ ಓದ್ತೀವಿ, ಯಾವ್ಯಾವುದೋ ಸಿನಿಮಾ ನೋಡಿ ಅದು ಹಾಗಿದೆ ಹೀಗಿದೆ ಅಂತ. ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ನೆರ ಮನೆಯಲ್ಲಿ, ನಮ್ಮ ಆಜುಬಾಜೆ ನಮಗೆ ಮಾದರಿಗಳು ಸಿಗ್ತವೆ. ಮಾದರಿಯನ್ನು ಹುಡುಕುವ ಕೆಲಸ ನಮ್ಮಲ್ಲಿ ಆಗಬೇಕು. ಅಂಥದ್ದೊಂದು ಮಾದರಿ ಇವರು ಉತ್ತರ ಕನ್ನಡ ಜಿಲ್ಲೆಗೆ ಮೊದಲ ಬಾರಿಗೆ EV ಸ್ಕೂಟಿನ ಒಂದು ಬಿಸ್ನೆಸ್ ಅನ್ನು ಮಾಡ್ತಾರೆ. ಜೊತೆಗೆ ಕೃಷಿ ಉಪಕರಣಗಳನ್ನ ಬ್ಯಾಟರಿ ಚಾಲಿತವಾಗಿ ಬಳಸುವಂತಾಗಬೇಕು ಅನ್ನೋ ಕನಸನ್ನು ಕಾಣ್ತಾರೆ. ಯಾವಾಗ ಅವರು ಕೃಷಿ ಕುಟುಂಬದಿಂದ ಬಂದವರಾಗಿರೋದ್ರಿಂದ, ಕೃಷಿಯ ಹಿನ್ನೆಲೆಯನ್ನು ತಿಳಿದವರಾಗಿರೋದ್ರಿಂದ, ಸ್ವತಃ ಕೃಷಿಯನ್ನ ಮಾಡಿ ಅದರ ಅನುಭವವನ್ನ, ಸೋಲು ಕಷ್ಟ ನೋವನ್ನ ಅನುಭವಿಸಿರೋದ್ರಿಂದ ಬಹುಶಃ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕೃಷಿ ಉಪಕರಣ ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗ್ತಾರೆ. ಇದರ ಫಲವಾಗಿ ಆರಾಮದಾಯಕವಾಗಿ ಕುಳಿತುಕೊಂಡು ಹೋಗುವಂತ 600 kg ಲೋಡಿಂಗ್ ಸಾಮರ್ಥ್ಯ ಹೊಂದಿರುವ ಬ್ಯಾಟರಿ ಚಾಲಿತ ಕಾರ್ಟನ್ನ ಈ ಮೊದಲ ಬಾರಿಗೆ ಪರಿಚಯಿಸ್ತಾರೆ. ಇದು ನಮ್ಮ ಸಮಾಜಕ್ಕೆ ಅಷ್ಟೆಲ್ಲ ಕೃಷಿ ಕ್ಷೇತ್ರಕ್ಕೆ ಮತ್ತು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ. 2022ರಲ್ಲಿ ಕಾರ್ಟ್ ತಯಾರಿಸ್ತಾರೆ. ಮೊದಲು ಪರಿಚಯಿಸಿದ್ದರಿಂದ ರೈತರಿಗೆ ರಿಯಾಯಿತಿ ದರದ ಮೊದಲು ಪರಿಚಯ ಆಗಿರೋದ್ರಿಂದ ರೈತರಿಗೆ ಅದು ತಲುಪಬೇಕು, ಅವರಿಗೆ ಪರಿಚಯ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಅವರ ಅಭಿಪ್ರಾಯವನ್ನು ಪಡೆದು ಇನ್ನಷ್ಟು ಅಭಿವೃದ್ಧಿ ಪಡಿಸ್ತಾರೆ. ಅದರಲ್ಲಿ ಏನೇನೋ ಸಾಧಕ ಬಾಧಕಗಳಿದ್ದಾವೆ, ಮತ್ತೇನು ಬದಲಿಸಬಹುದು ಅನ್ನೋದನ್ನು ಅವರಿಂದಲೇ ತಿಳ್ಕೊಂಡು ಅದನ್ನು ಮತ್ತೆ ಸುಧಾರಿತ ತಂತ್ರಜ್ಞಾನದೊಂದಿಗೆ ಕೃಷಿಗೆ ವರದಾನವಾಗುವ ರೀತಿಯಲ್ಲಿ ಮತ್ತೆ 2023ರಲ್ಲಿ ಸೋಲಾರ್ ಬಿಸ್ನೆಸ್ ಅನ್ನು ಆರಂಭಿಸ್ತಾರೆ. ಅದರ ತಂತ್ರಜ್ಞಾನವನ್ನು ಸುಧಾರಿಸಿದ ನಂತರ ಮತ್ತೊಂದು ಹೆಜ್ಜೆಯಾಗಿ ಸೋಲಾರ್ ಬಿಸ್ನೆಸ್ ಅನ್ನು ಆರಂಭಿಸ್ತಾರೆ. ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಿಕೊಡ್ತಾರೆ. ಆ ಮೂಲಕ ಇನ್ನಷ್ಟು ರೈತರಿಗೆ ನೆರವಾಗುವ ಕೆಲಸವನ್ನ ಈ ಹುಡುಗ ಮಾಡ್ತಾರೆ. ಇಂದು ಕೂಡ ಬ್ಯಾಟರಿ ಚಾಲಿತ ಹಲವಾರು ಕೃಷಿ ಉಪಕರಣಗಳನ್ನು ಅಭಿವೃದ್ಧಿಪಡಿಸುವ ಹಂತದಲ್ಲಿದ್ದಾರೆ, ಮಾಡ್ತಾ ಇದ್ದಾರೆ. ನಾನು ಅವರ ಸದ್ಯ ಒಂದು ತಿಂಗಳ ಹಿಂದೆ ನನ್ನ ಗಾಡಿ ರಿಪೇರಿಗೆ ಹೋದಾಗಲೂ ಕೂಡ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಏನೋ ಒಂದು ಹೊಸತನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಪೂರ್ತಿ ಮಗ್ನರಾಗಿದ್ರು. ಅವರ ಉಳಿದ ಯುವಕರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. 4 ಜನ ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ, ಮತ್ತೆ ಮಾದರಿಯಾಗಿದ್ದಾರೆ. ಎಲೆಕ್ಟ್ರಿಕ್ ಕ್ಷೇತ್ರದಲ್ಲಿ ಇರುವ ಅವರ ಆಸಕ್ತಿ, ಕಾರ್ಯಕ್ಷಮತೆಯಿಂದ ಯುವಕರಿಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನು ಇಷ್ಟು ಕಥೆಯೊಳಗೆ ನಮ್ಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೇನೆ. ಅದಲ್ಲದೆ ಸೇಲ್ಸ್ ಅಂಡ್ ಸರ್ವಿಸ್ನಿಂದಾಗಿ ಹಲವಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ್ದಾರೆ. ನನಗೆ ಯಾವಾಗಲೂ ಖುಷಿ ಆಗೋದು, ನನಗೆ ಅನುಕೂಲ ಆಗಿದೆ ಅಂತ ಅವ್ರು ಹೊಗಳ್ತಾ ಇಲ್ಲ. ಮತ್ತೆ ಬಹಳ ಜನರಿಗೂ ಹೀಗೆ ಆಗಿರುತ್ತದೆ ಅಂತ ಭಾವಿಸಿದ್ದೇನೆ. ನನಗವ್ರಿಗೆ ಮೊದಲ ಪರಿಚಯ ಇಲ್ಲ. ನನ್ನ ಗಾಡಿ ಒಂದ್ಸಲ ಕುಂಟಾ ರೋಡ್ನಲ್ಲಿ ಹಾಳಾಗಿತ್ತು. ಫೋನ್ ಮಾಡಿದ್ದೆ, ಅವರ ವರ್ಕರನ್ನು ಕರೆಸಿ ನನ್ನ ಗಾಡಿ ಇದ್ದಲ್ಲೇ ವರ್ಕರ್ ಬಂದು ರಿಪೇರಿ ಮಾಡ್ಕೊಂಡು ಆ ಗಾಡಿಯನ್ನು ತಗೊಂಡು ಹೋಗಿ ನನಗೆ ಮನೆಗೆ ಕೂಡ ಬಿಟ್ಟು ಬಂದಿದ್ರು ಅವರ ವರ್ಕರ್. ಈ ತರದ ಮಾನವೀಯ ಸ್ಪರ್ಶ ಇದೆ ಅವರ ಸೇವೆಯಲ್ಲಿ. ನಾವು ಹಣ ಮಾಡಬೇಕು, ನಾವು ದೊಡ್ಡದಾಗಬೇಕು ಅಂತಂದ್ರೆ ಯಾರಿಗೂ ಮಾಡಬಹುದು. ಹಣ ಮಾಡೋದು ಬಹಳ ಕಷ್ಟ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾವ್ದಾದ್ರು ಒಂದು ದಾರಿ ಹಿಡ್ಕೊಂಡ್ರೆ ಹಣ ಮಾಡಬಹುದು. ಆದರೆ ಇವರು ಒಂದು ಮಾನವೀಯ ಸ್ಪರ್ಶವನ್ನ, ಒಂದು ಆದರ್ಶವನ್ನ, ಒಂದು ಮಾದರಿಯನ್ನ ಇಟ್ಟುಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದಕ್ಕೂ ನನಗೆ ಬಹಳ ವಿಶೇಷ ಆಗಿರೋದು, ಇಂಥ ಎಳವೆಯ ವಯಸ್ಸಿನಲ್ಲಿ ಇಂಥ ಮ್ಯಾಚುರಿಟಿ ಬಂದಿದೆಯಲ್ಲ, ಅದು ನನಗೆ ಬಹಳ ಖುಷಿಯಾಗಿರೋದು. ಆ ಕಾರಣಕ್ಕಾಗಿ ಇವತ್ತು ಅವರು ಸನ್ಮಾನಕ್ಕೆ ಯೋಗ್ಯರು ಅಂತ ನಾನು ಭಾವಿಸಿದ್ದೇನೆ. ಇಷ್ಟೇ ಅಲ್ಲದೆ 2024ರಲ್ಲಿ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಅಡಿಕೆ ಸಂಸ್ಕರಣಾ ಘಟಕವನ್ನು ಪೂರ್ತಿಯಾಗಿ ಸೋಲಾರ್ ಬ್ಯಾಟರಿ ಮತ್ತು ಬ್ರಷ್ಲೆಸ್ DC ಮೋಟಾರ್ಗಳಿಂದ ನಿರಂತರವಾಗಿ ನಡೆಯುವಂತೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡುತ್ತಾರೆ.
ಇದರಿಂದ ವೋಲ್ಟೇಜ್ ಪ್ರಾಬ್ಲಮ್, ಪದೇ ಪದೇ ವಿದ್ಯುತ್ ಕಡಿತ, ಇಂತೆಲ್ಲ ಸಮಸ್ಯೆಗಳಿಂದ ರೈತರನ್ನ ಹೊರಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಂಸ್ಕರಣ ಘಟಕ ಮಾದರಿ ಘಟಕವಾಗಿದೆ. 2025ರಲ್ಲಿ ಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಗೆ ಸಾಮಾನ್ಯರಿಗೂ ಸಿಗಬೇಕು, ಬಡ ರೈತರಿಗೂ ಸಿಗಬೇಕು ಅನ್ನೋ ರೀತಿಯಲ್ಲಿ ಅದನ್ನ ತಯಾರು ಮಾಡಿ ಬಳಕೆಯಾದ ಎಲೆಕ್ಟ್ರಿಕ್ ಕಾರುಗಳನ್ನು ಕೂಡ, ಅದರ ಜೊತೆಗೆ ಎಲೆಕ್ಟ್ರಿಕ್ ಕಾರುಗಳನ್ನ ಸೇಲ್ಸ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ಇಂಧನದ ಉಳಿತಾಯ ಮತ್ತೆ ನಮ್ಮ ಈ ಪರಿಸರದ ಮೇಲಾಗುವಂತಹ ಹಾನಿ ಎಲ್ಲವನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬರೀ ಹಣ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಎಲ್ಲ ಸಾಮಾಜಿಕ ಅನುಕೂಲವೂ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈಗ ಸಾಮಾನ್ಯರಿಗೆ ಕೈಗೆ ಬೆಲೆ ಕೊಟ್ಟು ತಗೊಳ್ಳುವಂತ ಸಾಧ್ಯ ಆಗಬೇಕು ಅನ್ನೋದು ಕಾರಣಕ್ಕಾಗಿ ಕಾರ್ ಸೇಲ್ಸ್ಗಳನ್ನು ಕೂಡ ಸರ್ವಿಸ್ ಕೂಡ ಆರಂಭಿಸಿದ್ದಾರೆ. ಈ ಎಲ್ಲದರ ಮೂಲಕ ನಾನು ಶಾರ್ಟ್ ಮಾಡಿದ್ದೇನೆ. ಅವರ ಬಗ್ಗೆ ಅನೇಕ ಪತ್ರಿಕೆಗಳಲ್ಲಿ, ಕೃಷಿಗೆ ಸಂಬಂಧಪಟ್ಟ ಪತ್ರಿಕೆಗಳಲ್ಲಿ ಲೇಖನಗಳೆಲ್ಲ ಬಂದಿದೆ. ನಾನು ಮತ್ತೆ ಬಹಳ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಅವರು ನಮ್ಮ ಯುವಕರಿಗೆ ಮಾದರಿ, ಸಮಾಜಕ್ಕೆ ಮಾದರಿ. ಇವರಿಂದ ಇನ್ನೂ ಅನೇಕ ಕಾರ್ಯಗಳು ಆಗ್ತದಂತ ನನಗೆ ಭರವಸೆ ಇದೆ. ಮತ್ತು ಅವರನ್ನು ಗುರುತಿಸದೇ ಇರೋದಕ್ಕಾಗಿ ಈ ನಮ್ಮ ಗಾಯತ್ರಿ ಬಳಗ ಕೂಡ ಒಂದು ಮಾದರಿಯ ದಾರಿಯನ್ನ ಹಾಕೊಡ್ತಾ ಇದೆ. ಹಾಗಾಗಿ ನಿಮಗೆ ನಿಮ್ಮ ಮುಂದಿನ ದಾರಿ ಇನ್ನಷ್ಟು ಯಶಸ್ವಿದಾಯಕ ಆಗಿರುತ್ತದೆ ಅಂತ ನಾನು ಆಶಿಸ್ತಾ, ಮತ್ತೆ ಇಂಥದ್ದೊಂದು ಅವರನ್ನು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ನನಗೊಂದು ಖುಷಿಯನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ. ನಾನು ಅವ್ರ ಪರಿಚಯನ ಮಾಡಿಲ್ಲ, ನಾನು ನಿಜಕ್ಕೂ ಅವರ ಕುರಿತಾದ ಅಭಿಮಾನ, ಗೌರವವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಹೀಗೆ ಹಂಚಿಕೊಳ್ಳುವಲ್ಲಿ ಏನಾದರೂ ತಪ್ಪಾಗಿದ್ರೆ ಎಲ್ಲ ಹಿರಿಯರಿದ್ದೀರಿ, ಅದನ್ನು ಹೊಟ್ಟೆಗೆ ಹಾಕಬೇಕು. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ಹೆಗಡೆ ಬಂಡಿಮದೆ ಅಂತ ಹೇಳಿ. ನಾನು 2 ದಿವಸ ಹಿಂದೆ ಲೋಕಧ್ವನಿ ನೋಡಿದೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ. ಸಣ್ಣ ಹಾಲ್ ಲೋಕಧ್ವನಿ ಒಳಗೆ ಬಂತು, ಸಂತೋಷ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಂತು. ಅದರೊಳಗೆ ಸಂತೋಷ್ ಹೆಬ್ಬಾರಿಗೆ ಸನ್ಮಾನ ಅಂತ ಹೇಳಿ ಒಂದು ಸಣ್ಣ ಮಕ್ಕಳಿಗೆ ಇತ್ತು. ಅದನ್ನು ನೋಡಿದ ತಕ್ಷಣ ನನಗೆ ಅನಿಸ್ತು, ನಾನು ಇವತ್ತು ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿ. ಯಾಕೆ ಅಂದರೆ ಈಗ 25ನೇ ಇಸ್ವಿ, 13ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ನಾನು ಬೆಂಗಳೂರಲ್ಲಿದ್ದೆ. ಆವಾಗ ಐ ವಾಸ್ ವರ್ಕಿಂಗ್. ಪಾಪ 3 ಸರಿ ನಮ್ಮ ಹತ್ರ ಬಂದರು. ಇದೇ ನಮ್ಮ ಹೆಬ್ಬಾರು, ಸಂತೋಷ್ ಹೆಬ್ಬಾರು. ಆವಾಗ ಜಸ್ಟ್ ಇಯರ್ ಪಾಸ್ಡ್ ಗ್ರಾಜುಯೇಷನ್ ಆದ ತಕ್ಷಣ ಬೇರೆಯವರೆಲ್ಲ ನೌಕರಿ ಹುಡ್ಕೊಂಡು ಇವರು ಬಂದು ನಮ್ಮ ಹತ್ರ ಏನು ಕೇಳಿದ್ರು, ಎಲ್ಲ ಐಡಿಯಾಸ್ ಇದೆ, ಲಾಟ್ ಆಫ್ ಐಡಿಯಾಸ್ ನಮ್ಮ ಹತ್ರ ಬಂದು ಏನು ಮಾಡಬೇಕು. ಅದರಲ್ಲೂ ಅವರಿಗೆ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಭಾರಿ ಇಂಟ್ರೆಸ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಅನ್ನಿಸ್ತಿದೆ ಅವರ ಬ್ಲಡ್ ಒಳಗೆ ಬಂದಿದೆ. ಈ ಮಹಾಬಲೇಶ್ವರ ಕಟ್ಟಿದ್ದಾರಲ್ಲ, ಇಲ್ಲಿ ಬಂದಿದ್ದಾರೆ ಅವರು ಜಲವಿದ್ಯುತ್ ಮಾಡಿದ್ದಾರೆ ಮನೆಯಲ್ಲೇ. ಗೊತ್ತೇ ಇಲ್ಲ. 12ನೇ ಇಸ್ವಿಯಲ್ಲಿ ನಾನು ಹೈದರಾಬಾದ್ ಇರುವಾಗ ಅಲ್ಲಿಂದನೇ ಒಂದು ಪೇಪರ್ ಬಂತು, ಮಹಾಬಲೇಶ್ವರ ಭಟ್ ಅವರು ಜಲವಿದ್ಯುತ್ ಮಾಡಿದ್ದಾರೆ. ಅವರ ಮನೆಗೆ ಬೇಕಾದಷ್ಟು ಕರೆಂಟ್ 6 ತಿಂಗಳಾಗಬೇಕು. ಯಾಕೆಂದ್ರೆ ಝರಿ ಇದೆ ಹಿಂದ್ಗಡೆ. ಆ ಝರಿಯಿಂದ ಒಂದು ಇದನ್ನು ಹಾಕಿ ಕರೆಂಟ್ ಮನೆಯಲ್ಲಿ 24 hours ಮನೇಲಿ ಆಗುವಂಗೆ ಕೆಲಸ ಮಾಡಿದ್ದಾರೆ. ಅದು ಮಾಡುವಾಗ ಇದೆಲ್ಲ ನೋಡಿದ್ದಾರೆ. ಮಹಾಬಲೇಶ್ವರ ಭಟ್ರು ಬಂದಿದ್ದಾರೆ. ಆವಾಗ ಎಲ್ಲ ಇದ್ರಲ್ಲ, ಈಗ ಈ ಥರ ಇತ್ತು. ಆಮೇಲೆ ಮತ್ತೊಂದು ಅವರ ಜಾಗಕ್ಕೆ, ಅವರ ಊರಿನ ಹೆಸರು ಗುಂಡಾನ ಜಡ್ಡಿ ಅಂತೇಳಿ, ಅದ್ಭುತ ಜಾಗ ಅದು. ಅಲ್ಲಿ ಹೋಗ್ಲಿಕ್ಕೆ ಮಾಗೋಡು ಜಲಪಾತ ತಗ್ಗಿನಲ್ಲಿದೆ. ನಾನು ಹೇಳ್ತಾ ಇದ್ದೆ, ಅವ್ರು ಏಕೆ ಭಟ್ ಅಂತ ಹೇಳಿ ಅವರ ತಂದೆಯವರು, ಅವರನ್ನು ಮಂಚಿಕೆರೆ ಹೈಸ್ಕೂಲ್ ನಾನು ಕಲ್ತವ, ಅವರು ಕಲ್ತವರು. ಈಗ ನಿಮ್ಮ ಅಪ್ಪ ಆ ಜಾಗಕ್ಕೆ ಹೆಂಗೆ ಬಂದಿರ್ಬೋದು, ಹೆಂಗೆ ತೋಟ ಮಾಡಿರ್ಬೋದು, ನಮ್ಗೆ ಆಶ್ಚರ್ಯ ಅಂದ್ರೆ ಆಗೋದೇ ಇಲ್ಲ. ಯಾಕೆಂದ್ರೆ ಯಾವಾಗ ಹುಲಿ, ಕರಡಿ, ಚಿರತೆ ಎಲ್ಲ ಹೋಗುವಂಥ ಜಾಗ, ಎಲ್ಲ ತಲೆ ಹೊಲೆ ಮೇಲೆ ಹೋಗಿ ಯಾವುದೇ ಗಾಡಿ ಬಿಡಿ ಅಂತದ್ದು ನಡೆಯೋದಿಲ್ಲ. ಅವಾಗ ತಲೆ ಹೊರೆ ಮೇಲೆ ಹೊತ್ತು ಅಡಿಕೆ ಸಸಿ, ತೆಂಗಿನ ಸಸಿ, ಕಟ್ಟಿಗೆ ಎಲ್ಲ ತಗೊಂಡು ಹೋಗಿ ಅಲ್ಲಿ ಆಚಾರ ಇವತ್ತು ಬಂದರೆ ನಾಳೆ ಬರೋದಿಲ್ಲ, ಕೆಲಸ ಮಾಡಿಸಿ ಇವತ್ತಲ್ಲಿ ನಮ್ಮ ಮಹಾಬಲೇಶ್ವರ ಭಟ್ರಿಗೆ ಇದು ಮಾಡಿದ್ದಾರೆ. ಹಾಗೆ ಇವರು ನಮ್ಮ ಸಂತೋಷ್ ಹೆಬ್ಬಾರು ಊರಿಗೆ ಬಂದು ಮತ್ತೆ ನನಗೆ ಕಾಂಟ್ಯಾಕ್ಟ್ ಒಳಗಿದ್ರು. ಯಾವಾಗಲೂ ಅವ್ರು ನಮಗೆ ಅಂದರೆ ಮಾತಾಡ್ತಾ ಇದ್ರೆ ಮೆಸೇಜ್ ಗೊತ್ತಿತ್ತು ಅವ್ರ ಪ್ರೋಗ್ರೆಸ್ ಹೆಂಗಿದೆ ಅಂತ ಹೇಳಿ. ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ಅವರು ಮಾದರಿ ಆಗಿದ್ದಾರೆ, ನಿಜವಾಗಿ ಮಾದರಿ ವರ್ಕಾಲಿಕ್. ಈಗ ಅವರು ಹೇಳಿದ್ರಲ್ಲ ಇಲ್ಲಿ ಅವ್ರ ಬಗ್ಗೆ ಪರಿಚಯ ಮಾಡುವಾಗ ಅಕ್ಷರಶಃ ಸತ್ಯ. ಅವರು 24 hours ಈಸ್ ಫಾರ್ ಇನ್ನೋವೇಷನ್ಸ್. ಇವತ್ತಿದ್ದಾಗ ಸಾಲೋದಿಲ್ಲ, ಹೊಸತನ ಕಲಿಬೇಕು ಅಂತ ಹೇಳಿ ಅದರೊಳಗೆ ಅವರು
ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ನಾನೀಗ ಜಾಸ್ತಿ ಮಾತಾಡ್ತಾ ಸಮಯ ತಗೊಳ್ಳೋದಿಲ್ಲ, ಯಾಕೆಂದರೆ ನಾನು ಇಂಟ್ರೂಡರ್, ಯಾಕೆಂದರೆ ಟೈಮ್ ಆಗಿಬಿಟ್ಟದೆ. ಒಂದೇ ಮಾತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಇವರು ಭದ್ರನ್ನವರು ನಾನು ಬಂದೆ ಕೇಳಿದೆ, ಇಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ ಅವರದ್ದು ಒಂದು ಮಾತು ಮಾತ್ರ ನಾನು ಅಕ್ಕದೇ ನೆನಪಿಟ್ಕೊಂಡಿದ್ದೇನೆ. ಅವರೇನು ಹೇಳಿದ್ದಾರೆ, ನಿಮಗೆ ಏನೇ ತೊಂದರೆ ಬರಲಿ, ಕಷ್ಟ ಬರಲಿ, ದುಃಖ ಬರಲಿ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ, ಇದೊಂದು ನೆನಪಿಟ್ಕೊಳ್ಳಿ. ಆಮೇಲೆ ಒಬ್ಬರಿದ್ದಾಗ ಒಬ್ಬರಿರೋದಿಲ್ಲ, ಇದು ಎರಡೇ ಆಯ್ತಾಗ ಅವ್ರು ಹೇಳಿರ್ಬೇಕು. ಇದು ಎರಡು ನೀವು ವೇದ ವಾಕ್ಯ ಅಂತ ತಿಳ್ಕೊಂಡ್ರೆ ಎಲ್ಲ ಗುಣ ಆಗಿಬಿಡ್ತದೆ. ಅಂದರೆ ರೋಗ ಇರಲಿ, ಮತ್ತೊಂದಿರಲಿ, ಬೇಕಾದಿರಲಿ, ಅದು ಮನಸ್ಸಿಗೆ ನೆಮ್ಮದಿ ಕೊಡ್ತದೆ ಮತ್ತು ನಾವು ಪ್ರೋಗ್ರೆಸಿವ್ ಹಾದಿಗಳಿಗೆ ಹೋಗ್ತೇವೆ ಅಂತೇಳಿ ಇವತ್ತಿನ ದಿವಸ ಸಂತೋಷ್ ಹೆಬ್ಬಾರ್ಗೆ ಇನ್ನೂ ಹೆಚ್ಚಿನ ಯಶಸ್ಸು ಅವರ ಬಿಸ್ನೆಸ್ ಸಿಗಲಿ ಮತ್ತು ಸಾವಿರಾರು ಜನರಿಗೆ ಮತ್ತೆ ಉದ್ಯೋಗ ಕೊಡುವಂಥ ಅವಕಾಶ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನಾನು ಈಗ ಆಲಿಸೋಣ ಸಾರ್ಥಕ ಸನ್ಮಾನ ಪಡೆದ ಸ್ವ ಉದ್ಯೋಗದ ಮಾದರಿ ವ್ಯಕ್ತಿತ್ವದ ಶ್ರೀ ಸಂತೋಷ್ ಹೆಬ್ಬಾರ್ ಅವರ ಮಾತುಗಳು. ವೇದಿಕೆಗೆ ಅವರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ವಉದ್ಯೋಗದವನ್ನು ಗುರುತಿಸಿದ್ದಕ್ಕೆ ಗಾಯತ್ರಿ ಬಳಗದವರಿಗೆ ಒಂದು ಧನ್ಯವಾದಗಳು. ಎಲ್ಲವನ್ನು ಹೇಳಿದ್ದಾರೆ, ಎಲ್ಲ ಫ್ಯಾಮಿಲಿಯವರು, ನಮ್ಮ ಶೋರೂಮಿನ ಎಲ್ಲ ನನ್ನ ಈಗ ಈ ಹಂತ ತಲುಪುವುದಕ್ಕೆ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ನನ್ನ ಶೋರೂಮನ್ನು ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಡೈಲಿ ಬಂದಿದ್ದು. ಆ ಥರ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಾವ ಎಲ್ಲರೂ ಕೂಡ ತಮ್ಮ ಎಲ್ಲರೂ ಕೂಡ ಶೋರೂಮ್ನ ಎಲ್ಲ ನಮ್ಮ ಕೆಲಸದವರು ಎಲ್ಲರೂ ಸಹಕಾರದಿಂದ ಎಲ್ಲ ಸಾಧ್ಯ ಆಗಿದೆ. ನಾನು ಈ ಪ್ರಯತ್ನ ಎಲ್ರಿಗೂ ಹಂಚಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಕಿಸೆ ಇಲ್ಲದ ಅಂಬಿಯ ಸಂತ ತತ್ವಜ್ಞಾನಿ ಸಿದ್ದೇಶ್ವರ ಸ್ವಾಮೀಜಿಗಳ ಕುರಿತು ಅತ್ಯಂತ ಉತ್ತಮವಾದ ಉಪನ್ಯಾಸ ನೀಡಿದ ಶ್ರೀ ಶಂಕರ್ ಹೆಗ್ಡೆ ಭದ್ರನವರಿಗೆ ಬಳಗದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಅವರನ್ನು ಪರಿಚಯಿಸಿ ಉತ್ತಮ ಪ್ರಾರ್ಥನಾ ಗೀತೆ ಹಾಡಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ನಮ್ಮ ಬಳಗದ ತಾರಾ ಹೆಗ್ಡೆಯವರಿಗೆ ವಂದನೆಗಳು. ನಮ್ಮ ಬಳಗದ ಪುಟ್ಟ ಗೌರವವನ್ನು ಸ್ವೀಕರಿಸಿದ ಸ್ವ ಉದ್ಯೋಗದ ಮಾದರಿ ಶ್ರೀ ಸಂತೋಷ್ ಹೆಬ್ಬಾರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅವರ ಪರಿಚಯ ಮಾಡಿ ಆಶಯ ನುಡಿದ ಸಾಹಿತಿ ಅಧ್ಯಾಪಕ ಶ್ರೀ ಉಮೇಶ್ ನಾಯಕ್ ಹಾಗೂ ಶಿರಸಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ನಮ್ಮ ಬಳಗದ ಈಶ್ವರ್ ಜಿ ಗಿಡನ್ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮದ ಆಮಂತ್ರಣ ಸುದ್ದಿ ಪ್ರಕಟಿಸಿ ಸಹಕರಿಸುತ್ತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಹೀಗೆ ನಮ್ಮ ಪ್ರೋಗ್ರಾಮ್ಗೆ ಎಲ್ಲರೂ ಸಹಕಾರ ನೀಡಿ ಮುಂದುವರಿಯುವಂತೆ ಮಾಡಬೇಕು ಅಂತ ವಿನಂತಿ.